ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಈ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು ಹೆಚ್ಚಿಗೆ ವಿಷಯಗಳಿಲ್ಲ. ಪ್ರಮುಖವಾಗಿ ಕೆಲವೊಂದು ಸುತ್ತಿನ ಪ್ರಕರಣಗಳಲ್ಲಿ ನಮ್ಮ ಬೇರೆ ಬೇರೆ ವಿಭಾಗಗಳ ಪೊಲೀಸರು ಮಾಡಿರ್ತಕ್ಕಂಥ ಕೆಲವು ಪತ್ತೆ ಕಾರ್ಯಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದಾರೆ. ಮೊದಲನೇದಾಗಿ ಸುಬ್ರಹ್ಮಣ್ಯ ನಗರ ಪೊಲೀಸರು ಉತ್ತರ ವಿಭಾಗ ಇವರು ಹಗಲು ಮತ್ತು ರಾತ್ರಿ ಕನ ಕಳವು ಮಾಡಿರ್ತಕ್ಕಂತಹ 3 ವ್ಯಕ್ತಿಗಳನ್ನು ಆರೋಪಿಗಳನ್ನು ಬಂಧಿಸಿ ಅವರಿಂದ ಒಟ್ಟು 1 kg 802 ಗ್ರಾಂ ತೂಕದ ಬೇರೆ ಬೇರೆ ಚಿನ್ನಾಭರಣಗಳು, ವಜ್ರದ ಆಭರಣಗಳು, ಬೆಳ್ಳಿ ವಸ್ತುಗಳು ಮತ್ತು 8 ವಾಚ್ಗಳು ಹಾಗೂ ನಗದು 18,000 ಹೀಗೆ ಒಟ್ಟು 1,09,00,000 ದೊಡ್ಡ ಮೊತ್ತದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. 3 ವ್ಯಕ್ತಿಗಳನ್ನು ಇದರಲ್ಲಿ ಬಂಧಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳ 23ನೇ ತಾರೀಕು ವರದಿಯಾಗಿರ್ತಕ್ಕಂಥದ್ದು. ಅಂದರೆ 21ನೇ ತಾರೀಕು ಸಾಯಂಕಾಲ ಅಂದರೆ ರಾತ್ರಿ 10 ಗಂಟೆ ಸಮಯದಲ್ಲಿ ಅವರು ಮನೆಗೆ ಬೀಗ ಹಾಕ್ಕೊಂಡು ಮಾರನೇ ದಿವಸ ರಾತ್ರಿ ಬಂದಾಗ ಅವರ ಮನೆಯ 1ನೇ ಮಹಡಿಯ ಕಿಟಕಿಯ ಕಬ್ಬಿಣದ ಗ್ರಿಲ್ಗಳನ್ನು ಕಟ್ ಮಾಡಿ ಅದರ ಒಳಗಡೆ ಹೋಗಿ ಮನೆಯಲ್ಲಿರ್ತಕ್ಕಂಥ ಈ ರೀತಿಯ ದೊಡ್ಡ ಮೊತ್ತದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಅದಾದ ನಂತರ ಈ 23ನೇ ತಾರೀಕು ಅವರನ್ನು ಕಂಪ್ಲೇಂಟನ್ನು ಕೊಟ್ಟಾಗ ಪೊಲೀಸರು ದೂರನ್ನು ಸ್ವೀಕರಿಸಿ ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಇದರ ಪ್ರಮುಖ ಆರೋಪಿ ಆತನನ್ನು ಶಿರಾ ಹತ್ತಿರ ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಅದಾದ ನಂತರ ಆತನ ಕೂಲಂಕುಷ ವಿಚಾರಣೆಯ ಮೇರೆಗೆ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಮತ್ತು ಉರುವತ್ತಿ ಗ್ರಾಮಗಳಲ್ಲಿ ಇತರ 2 ವ್ಯಕ್ತಿಗಳನ್ನು ಬಂಧನ ಮಾಡಿರ್ತಾರೆ ಮತ್ತು ಅವರಿಂದ ಈ ಎಲ್ಲ ಮೊತ್ತದ ಚಿನ್ನಾಭರಣಗಳನ್ನು ಮತ್ತು ಹಣವನ್ನು ಅವರಿಂದ ರಿಕವರಿ ಮಾಡಿಕೊಳ್ಳಲಾಗಿದೆ. ಇಂಟ್ಯಾಕ್ಟಾಗಿ ಎಲ್ಲ ಸೊತ್ತುಗಳು ರಿಕವರಿ ಆಗಿದೆ. ಜೊತೆಗೆ ಒಬ್ಬ ಆರೋಪಿ ಇನ್ನೂ ಇದರಲ್ಲಿ ನಾಪತ್ತೆಯಾಗಿದ್ದು ಅವರನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಆರೋಪಿಗಳೆಲ್ಲ ಪ್ರಮುಖವಾಗಿ ಬೆಂಗಳೂರು ಮತ್ತು ಬಳ್ಳಾರಿ ಹಗರಿಬೊಮ್ಮನಹಳ್ಳಿ ಆ ಕಡೆಯವರಾಗಿರ್ತಾರೆ. ಇದರಲ್ಲಿ ಮೊದಲನೇ ಆರೋಪಿ ಏನಿದ್ದಾನೆ ಆತನ ಮೇಲೆ ಈ ಹಿಂದೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ಆಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಇದು ಒಂದು ಭಾಳ ಒಳ್ಳೆಯ ಕಾರ್ಯಾಚರಣೆ. ತ್ವರಿತವಾಗಿ ಅವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಘಟನೆ ನಡೆದಿದ್ದು 21 ಮತ್ತು 22ರ ದಿವಸಗಳಂದು ಮತ್ತು ದೂರ ಆಗಿರ್ತಕ್ಕಂಥದ್ದು 23ನೇ ತಾರೀಕು. ಅದೇ ದಿವಸ ಪ್ರಮುಖ ಆರೋಪಿಯನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆತನ ಸಹಚರನ್ನು ಕೂಡ ಬಂಧಿಸಿ ಎಲ್ಲ ಕಳ್ಳತನ ಆಗಿರ್ತಕ್ಕಂಥ ಆಭರಣಗಳನ್ನು ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕೋಸ್ಕರ ಅವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಅದೇ ರೀತಿ ಬಾಗಲೂರು ಪೊಲೀಸ್ನವರು ಕೂಡ ಒಂದು ಒಳ್ಳೆಯ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಇದು ಕೂಡ ಮನೆಗಳ್ಳತನದ ಪ್ರಕರಣ. ಮುಂದಿನ ಬಾಗಿಲನ್ನು ಮೀಟಿ ಕಳ್ಳತನ ಮಾಡಿರ್ತಕ್ಕಂಥದ್ದು. ಇದು ಆಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಬಾಗಲೂರು ಠಾಣಾ ನಿಮಿತಿಯಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಕೇರಳಕ್ಕೆ ಸಂಬಂಧಿಕರ ಮದುವೆಗೆ ಹೋದಾಗ 22 ಮಾರ್ಚ್ ಅವರು ಹೋಗಿರ್ತಕ್ಕಂಥದ್ದು. ನಂತರ 26ನೇ ತಾರೀಕು ಅವರು ವಾಪಸ್ ಬಂದಾಗ ಮನೆ ಬಾಗಿಲನ್ನು ಮೀಟಿ ಈ ರೀತಿ ಚಿನ್ನಾಭರಣಗಳನ್ನು ಮತ್ತು ಬೇರೆ ಬೇರೆ ವಸ್ತುಗಳನ್ನು ಮತ್ತು ಹಣವನ್ನು ಕದ್ದುಕೊಂಡು ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿರ್ತದೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಅಗೇನ್ ಮತ್ತು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಮಾಡಿ ತಮಿಳುನಾಡು ರಾಜ್ಯದ ಅತಿಯೂರು ಅಂತಕ್ಕಂಥ ಪ್ರದೇಶದಲ್ಲಿ 2 ವ್ಯಕ್ತಿಗಳನ್ನು ಬಂಧನ ಮಾಡಿರ್ತಾರೆ. ಅದಾದ ನಂತರ ಅವರ ಪೊಲೀಸ್ ಅಭಿರಕ್ಷೆಯನ್ನು ಪಡೆದು ಅವರನ್ನು ಕೂಲಂಕುಷ ವಿಚಾರಣೆ ಮಾಡಿದಾಗ ಅವರು ಈ ಕೃತ್ಯದಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದು ಅವರಿಂದ ಈ ಕಳ್ಳತನ ಆಗಿರ್ತಕ್ಕಂತಹ ವಸ್ತುಗಳನ್ನು ಪತ್ತೆ ಮಾಡಿರ್ತಾರೆ. ಜೊತೆಗೆ ಈ ಬಾಗಲೂರು ಪ್ರಕರಣ ಅಲ್ಲದೇ ಯಲಹಂಕ ನ್ಯೂ ಟೌನ್ನ 1 ಪ್ರಕರಣ, ಹೀಗೆ ಬಾಗಲೂರು ಪ್ರಕರಣ ಪೊಲೀಸ್ ಠಾಣೆ 2 ಪ್ರಕರಣ ಮತ್ತು ಯಲಹಂಕದ 1 ಪ್ರಕರಣ ಈಗ ಪತ್ತೆಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆರೋಪಿಗಳಲ್ಲಿ
ಮೂಲತಃ ಅವರು ತಮಿಳುನಾಡುನವರಾಗಿದ್ದು ಅಲ್ಲಿ ಅವರುಗಳ ಮೇಲೆ ಹಿಂದೆಯೂ ಕೂಡ ಅಂದರೆ ಮೊದಲನೇ ಆರೋಪಿಯ ಮೇಲೆ ಹಿಂದೆ ಕೂಡ ಸುಮಾರು 7 ಪ್ರಕರಣಗಳು ದಾಖಲಾಗಿದ್ದು, ಜೊತೆಗೆ ಈಗ 3 ಪ್ರಕರಣಗಳು, ಹೀಗೆ ಒಟ್ಟು 10 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆದ್ದರಿಂದ ಈ ಮನೆಗಳ್ಳತನದ ಪ್ರಕರಣಗಳು ಪ್ರಮುಖವಾಗಿ ಲಾಕ್ಡ್ ಹೌಸಸ್ ಏನಿದ್ದಾವೆ ಅವುಗಳು ಆಗ್ತಾ ಇರೋದನ್ನು ಗಮನಿಸಿ ಈಗಾಗಲೇ ನಾವು ಎಲ್ಲ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ವಿ. ಯಾವುದೇ ಸಂದರ್ಭದಲ್ಲಿ ನೀವು ಮನೆಗೆ ಬೀಗ ಹಾಕ್ಕೊಂಡು ಹೋಗುವಾಗ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ನೀವು ಹತ್ತಿರದ ಪೊಲೀಸ್ ಠಾಣೆಗೆ ನೀವು ತಿಳಿಸಿದ್ರೆ ನಾವು ನಿಮ್ಮ ಮನೆಯ ಒಂದು ಇದನ್ನು ಗಮನ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ನೀವುಗಳು ಕೂಡ ಕೆಲವೊಂದು ಪ್ರಿಕಾಷನ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮುಖ್ಯ ಆಗ್ತದೆ. CCTV ಅಳವಡಿಸ್ತಕ್ಕಂಥದ್ದು ಮತ್ತು ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮನೆಯ ಬೀಗ ಸರಿಯಾಗಿ ಹಾಕ್ತಕ್ಕಂಥದ್ದು, ಅದು ಬೀಗ ಹಾಕಿರ್ತಕ್ಕಂಥದ್ದು ಲಾಕ್ ಹೌಸ್ ಅಂತ ಗೊತ್ತಾಗದ ರೀತಿಯಲ್ಲಿ ಗೇಟಿಗೆ ಹೊರಗಡೆಯಿಂದ ಬೀಗ ಹಾಕ್ತಕ್ಕಂಥದ್ದಾಗಲಿ, ನ್ಯೂಸ್ ಪೇಪರ್ಸು ಹಾಲು ಅಲ್ಲಿ ಬಿಡದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು, ಮನೆಯ ಲೈಟನ್ನು ಆನ್ ಮಾಡ್ತಕ್ಕಂಥದ್ದು, ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡ್ರೆ ಈ ರೀತಿಯ ಕಳ್ಳತನಗಳನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಲಿಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಸಿದ್ದಾಪುರ ಪೊಲೀಸ್ ಠಾಣೆಯವರು ಆಡಿಟ್ ಆಫೀಸ್ನಲ್ಲಿ ಕಳು ಮಾಡಿರ್ತಕ್ಕಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಬಂಧಿಸಿ ಆತನಿಂದ ಚಿನ್ನಾಭರಣ, ಒಂದು ಕಾರು, ಮೊಬೈಲ್ ಫೋನ್ ಮತ್ತು ನಗದು ಹಣ 3.5 ಲಕ್ಷ ಇಷ್ಟು ಅವರಿಂದ ರಿಕವರಿ ಮಾಡಿರ್ತಾರೆ. ಇದು ಆಗಿರ್ತಕ್ಕಂಥದ್ದು ಸಿದ್ದಾಪುರ ಪೊಲೀಸ್ ಠಾಣೆ ಮಿತಿಯಲ್ಲಿ ಕಳೆದ ತಿಂಗಳು, ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು ಅದೇ ಆಫೀಸ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಓರ್ವ ವ್ಯಕ್ತಿ ಆ ಓನರ್ನ ಚಲನವಲನಗಳನ್ನು ತೆಗೆದುಕೊಂಡು ಅವರು ಡ್ರಾದಲ್ಲಿ ಇಟ್ಟಿರ್ತಕ್ಕಂತಹ ಸುಮಾರು 10,95,000 ರೂಪಾಯಿಗಳನ್ನು ಕಳ್ಳತನ ಮಾಡಿರ್ತಾರೆ. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಆ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 26ನೇ ತಾರೀಕು ಆತನನ್ನು ಬಂಧಿಸಿದ್ದಾರೆ. ಮತ್ತು ಆತ ಈ ಹಣವನ್ನು ತೆಗೆದುಕೊಂಡು ಒಂದು ಹೊಂಡೈ ಕಾರನ್ನು ಖರೀದಿಸಿದ್ದು, ಅಲ್ಲದೆ ಕೆಲವೊಂದು ಚಿನ್ನಾಭರಣಗಳನ್ನು ಖರೀದಿಸ್ತಕ್ಕಂಥದ್ದು, ವಿವೋ ಮೊಬೈಲ್ ಫೋನನ್ನು ಖರೀದಿಸುವಂಥವನ್ನೆಲ್ಲ ರಿಕವರಿ ಮಾಡಿರ್ತಾರೆ. ಜೊತೆಗೆ 3.5 ಲಕ್ಷ ಹಣವನ್ನು ಕೂಡ ಆತನಿಂದ ರಿಕವರಿ ಮಾಡಲಾಗಿದೆ. ಆರೋಪಿ ಈ ಆಡಿಟ್ ಆಫೀಸ್ನಲ್ಲಿ ಕಳೆದ 1 ವರ್ಷದಿಂದ ಅವರಲ್ಲಿ ಕೆಲಸ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿಕೊಂಡಿದ್ದು, ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನಾಗಿರ್ತಾನೆ. ಈತ ಈ ಸೆಕ್ಯೂರಿಟಿ ಗಾರ್ಡ್ ಮತ್ತು ಕಾರ್ ಚಾಲಕನಾಗಿ ಅಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಈ ಅವರ ಓನರ್ ಅವರು ಏನಿದ್ದಾರೆ ಅವರ ಚಲನವಲನಗಳನ್ನು ಗಮನಿಸಿ ಅವರು ಈ ಹಣ ಇರ್ತಕ್ಕಂಥದ್ದನ್ನು ಗೊತ್ತು ಮಾಡಿಕೊಂಡು ಈ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ಕಂಡುಬಂದಿದೆ. ಅದರಿಂದಲೇ ಇನ್ನೊಂದು ಅಲರ್ಟನ್ನು ನಾವು ಕೊಡ್ತಾ ಇರ್ತಕ್ಕಂಥದ್ದು, ಈ ಯಾರಾದರೂ ವ್ಯಕ್ತಿಗಳನ್ನು ನೀವು ಸೆಕ್ಯೂರಿಟಿ ಗಾರ್ಡ್ ಆಗಿ ಮನೆಯಲ್ಲಿ ಇಟ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿ ಕುಕ್ ಆಗಿ ಅಥವಾ ಬೇರೆ ಕೆಲಸಗಳಿಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಪೂರ್ವಾಪರಗಳನ್ನು ತಿಳಿದುಕೊಂಡು ನೆನೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಮತ್ತು ಅವರ ID ಪ್ರೂಫು ಮತ್ತು ಇದನ್ನೆಲ್ಲ ಗಮನಿಸಿ ಅವರು ಯಾರು, ಎಲ್ಲಿಯವರು ಮತ್ತು ಅವರ ಹಿಂದೆ ಏನಾದರೂ ಕೇಸ್ಗಳಿದ್ದಾವೆ ಅನ್ನೋದನ್ನು ಸ್ವಲ್ಪ ತಿಳಿದುಕೊಂಡು ನೀವು ಅಲ್ಲಿ ಕೆಲಸಕ್ಕೆ ನೇಮಿಸಿಕೊಂಡ್ರೆ ಅನುಕೂಲ ಆಗ್ತದೆ. ಇಲ್ಲದೆ ಹೋದರೆ ಈ ರೀತಿ ಅನೇಕ ಸಂದರ್ಭದಲ್ಲಿ ಸರ್ವೆಂಟ್ ಸೆಕ್ಟರ್ಗಳು ಬೆಂಗಳೂರು ನಗರದಲ್ಲಿ ಆಗ್ತಾ ಇದ್ದಾವೆ, ಅವುಗಳನ್ನು ತಡೆಗಟ್ಟಬಹುದಾಗ್ತದೆ. ಇನ್ನು ಕೊನೆಯದಾಗಿ ಈಗಾಗಲೇ ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಲಾಗಿತ್ತು, ಈ ಬೆಂಗಳೂರು ನಗರದಲ್ಲಿ ಆಗ್ತಾ ಇರತಕ್ಕಂತಹ ದ್ವಿಚಕ್ರ ವಾಹನಗಳ ಕಳ್ಳತನದ ಬಗ್ಗೆ. ನಗರದಲ್ಲಿ ಆಗ್ತಕ್ಕಂಥ ದ್ವಿಚಕ್ರ ವಾಹನ ಕಳ್ಳತನಗಳನ್ನು ನಾವು ಪತ್ತೆ ಕೊಡೋದು ಮಾಡ್ತಾಯಿದ್ದೀವಿ ಮತ್ತು ಅದನ್ನು ಭಾಳ ಗಂಭೀರವಾಗಿ ಕೂಡ ಗಮನಿಸಿದ್ದೇವೆ. ಯಾಕೆಂದರೆ ಈ ರೀತಿ ಕಳ್ಳತನ ಆಗ್ತಕ್ಕಂತಹ ದ್ವಿಚಕ್ರ ವಾಹನಗಳು ಬೇರೆ ಅಪರಾಧಗಳಲ್ಲಿ ಚೈನ್ ಸ್ನ್ಯಾಚಿಂಗ್, ಮೊಬೈಲ್ ಸ್ನ್ಯಾಚಿಂಗ್ ಇಂಥದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಘಟನೆಗಳು ಕೂಡ ನಡೀತಾ ಇರ್ತದೆ. ಅದೇ ರೀತಿಯಲ್ಲಿ ಪರಪ್ಪನಗರ ಪೊಲೀಸ್ನವರು ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣಗಳು, ಅಂದರೆ ಪ್ರಮುಖವಾಗಿ ಮನೆ ಮುಂಭಾಗದಲ್ಲಿ ನಿಲ್ಲಿಸ್ತಕ್ಕಂಥ ಒಂದು ದ್ವಿಚಕ್ರ ವಾಹನದ ಕಳ್ಳತನದ ಪ್ರಕರಣದ ಬೆನ್ನತ್ತಿ ಅದರಲ್ಲಿ 2 ಆರೋಪಿಗಳನ್ನು ಬಂಧಿಸಿ ಒಟ್ಟು 13 ದ್ವಿಚಕ್ರ ವಾಹನಗಳನ್ನು ಪತ್ತೆ ಮಾಡಿದ್ದಾರೆ, ಅವರಿಂದ ರಿಕವರಿ ಮಾಡಿಕೊಂಡಿದ್ದಾರೆ. ಈ ರಿಕವರಿ ಆಗಿರ್ತಕ್ಕಂತಹ ದ್ವಿಚಕ್ರ ವಾಹನಗಳಲ್ಲಿ ಪ್ರಮುಖವಾಗಿ ಬುಲೆಟ್, ಯಮಹಾ, ಆಕ್ಸಸ್, ಡಿಯೋ, ಹೋಂಡಾ ಹೋಂಡಾ ಈ ರೀತಿಯ ಎಲ್ಲ ರೀತಿಯ ವಾಹನಗಳು ಇದರಲ್ಲಿದ್ದಾವೆ. ಈ ದ್ವಿಚಕ್ರ ವಾಹನಗಳು ಪ್ರಮುಖವಾಗಿ ಮನೆಯ ಮುಂದೆ ನಿಲ್ಲಿಸಿರ್ತಕ್ಕಂಥ ದ್ವಿಚಕ್ರ ವಾಹನಗಳನ್ನು ಇವರು ಈ ರೀತಿ ಕಳ್ಳತನ ಮಾಡ್ತಿರ್ತಕ್ಕಂಥದ್ದು ಕಂಡುಬಂದಿದೆ. ಅದರಿಂದ ನಾವು ಲಾಸ್ಟ್ ಟೈಮು ಪಬ್ಲಿಕ್ ಅಪೀಲನ್ನು ಕೂಡ ಮಾಡಿದ್ದೇವೆ. ದ್ವಿಚಕ್ರ ವಾಹನಗಳನ್ನು ಮನೆ ಹತ್ತಿರ ನಿಲ್ಲಿಸುವಾಗ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಸರಿಯಾದ ಲಾಕಿಂಗ್ ಸಿಸ್ಟಮ್ನ ಅಳವಡಿಸ್ತಕ್ಕಂಥದ್ದು ಅಥವಾ ಗೇಟ್ ಒಳಗಡೆ ಇಟ್ಕೊಳ್ತಕ್ಕಂಥದ್ದು, ಈ ರೀತಿ ಕೆಲವೊಂದು ಅಂಶಗಳನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಈಗಾಗಲೇ ಈ
13 ದ್ವಿಚಕ್ರ ವಾಹನಗಳು ಏನು ರಿಕವರಿ ಆಗಿದ್ದು ಅದರಲ್ಲಿ 10 ದ್ವಿಚಕ್ರ ವಾಹನಗಳ ಪ್ರಕರಣಗಳು ಗಮನಕ್ಕೆ ಬಂದಿದ್ದಾವೆ. ಉಳಿದ 3 ವಾಹನಗಳು ಎಲ್ಲಿದೆ ಅನ್ನೋದನ್ನು ಈಗ ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಆರೋಪಿಗಳ ಪೈಕಿ ಮೊದಲ ಆರೋಪಿ ಏನಿದ್ದಾನೆ ಆತ ಪೋರ್ಟರ್ ಇದರಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾಯಿದ್ದು. ಆತನ ಮೇಲೆ ಈ ಹಿಂದೆ 4 ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದವು. ಇನ್ನೊಬ್ಬ ಆತನ ಸಹಚರ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಇಬ್ಬರು, ಒಬ್ಬ ಬೆಂಗಳೂರಿನವನು, ಇನ್ನೊಬ್ಬ ಹುಬ್ಬಳ್ಳಿಯವನು ಅಂತೇಳಿ ಕಂಡು ಬಂದಿದೆ. ವಿಲೇವಾರಿ ಬೇರೆಯವರಿಗೆ ಮಾಡ್ತಕ್ಕಂಥದ್ದು. ಆರ್ಡರ್ ತೊಗೊಂಡ ಏನಾದ್ರು ಹೌದೇನಪ್ಪ? ಯಾರು ಇಲ್ವಾ? ನೀವು ಯಾರಾದರೂ ಫ್ರೀ ಆರ್ಡ್ರ್ ಮಾಡಿದ್ರೆ ಏನು? ಮತ್ತು ಅದ್ರದ್ದು ದೂರು ದಾಖಲಾಗ್ತದೆ. ಈ ಥರ ನಾವು ಕಳ್ತನದಕ್ಕೆ ಗಾಡಿ ಮಾಡೋಕ್ಕೆ ಹೋಗಿದ್ವಿ, ದುಡ್ಡು ಕೊಟ್ಟಿದ್ವಿ, ವಾಪಸ್ ಬಂದಿಲ್ಲ. ಓಕೆ, ಇನ್ನೇನಾದರೂ ಇದೆಯಾ? ರಾಜಗೋಪಾಲ್ ನಗರದಲ್ಲಿ ಕಳೆದ 27ನೇ ತಾರೀಕು ರಾತ್ರಿ ಕೆಲವು ವ್ಯಕ್ತಿಗಳು ಅವರವರಲ್ಲಿ ಗಲಾಟೆಯನ್ನು ಮಾಡಿಕೊಂಡಿದ್ದು, ಅದರ ಬಗ್ಗೆ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಈಗಾಗಲೇ ಒಟ್ಟು 6 ಜನರನ್ನು ಬಂಧಿಸಲಾಗಿದೆ. ಈ ಬಂಧಿತರ ಪೈಕಿ ಒಬ್ಬ MOB ವ್ಯಕ್ತಿ ಇದ್ದು, ಇನ್ನು 2 ರೌಡಿ ಶೀಟರ್ಗಳು ಕೂಡ ಇದ್ದಾನೆ. ಅವರು ಬೌಂಡೋರ್ ಕೂಡ ಆಗಿದ್ದರು. ಅದಾದ ನಂತರ ಈ ಪ್ರಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಬಾಂಡ್ ವೈಲೇಷನ್ಗೆ, ಅವರ ಬಾಂಡ್ ಫೋರ್ಫಿಚರ್ ಮಾಡ್ತಕ್ಕಂಥದ್ದು ಮತ್ತು ಮುಂದಿನ ಪ್ರಕ್ರಿಯೆಗಳನ್ನು ಈಗ ಮಾಡ್ತಾಯಿದ್ದಾರೆ. ವೈಯಾಲಿಕ ಒಂದು ಬಂದ್ರನಪ್ಪ, ಅವ್ರು ಇನ್ನೂ ಬಂದಿಲ್ವಾ? ಅಪ್ಡೇಟ್ ಮಾಡ್ತೀನಿ ಸರ್, ಇನ್ನೂ ಬಂದಿಲ್ಲ ಸರ್. PM ರಿಪೋರ್ಟು ಮತ್ತು ಡೆತ್ ನೋಟ್ ಏನಿದೆ ಅದರ ಕಾಪಿಯನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಸರ್, ಇನ್ನು ಸುದ್ಗುಂಟೆಪಾಳ್ಯದಲ್ಲಿ 20ನೇ ತಾರೀಕು ಒಂದು AFIR ಏನಾಗಿದೆ ಸರ್, ರೌಡಿ ಶೀಟರ್? ಅದು ಸುದ್ಗುಂಟೆಪಾಳ್ಯದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಅದು ಆಗಿರ್ತಕ್ಕಂಥದ್ದು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತದೆ. ಇದು ನಮ್ಮ ಗಮನಕ್ಕೆ ಬಂದಾಗ ಆತ ಇನ್ಸ್ಟಾಗ್ರಾಮ್ನಲ್ಲೂ ಯಾವುದರಲ್ಲೂ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದು. ಅದಾದ ನಂತರ ಆತನನ್ನು ಪತ್ತೆ ಹಚ್ಚಿ ಆತನನ್ನು ನಮ್ಮ CCBಯವರು ಪತ್ತೆ ಹಚ್ಚಿದ್ದಾರೆ ಮತ್ತು ಆತನ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಆದರೆ ಏನು ಸರಹದ್ದಿನ ವ್ಯಾಪ್ತಿಯ ಆಧಾರದ ಮೇಲೆ ಈಗ ಅದನ್ನು ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ನಾವು ವರ್ಗಾವಣೆ ಮಾಡ್ತೇವೆ. ಅದು ಲೈಸೆನ್ಸ್ ಬೇಕಂತ ಹೇಳ್ತಾರೆ. ಲೈಸೆನ್ಸು ಮತ್ತು ಇತರ ಅಂಶಗಳನ್ನು ಪರಿಶೀಲನೆ ಮಾಡಲಾಗ್ತದೆ. ಬಟ್ ಆಗಿರ್ತಕ್ಕಂಥದ್ದು ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿ. ಬಟ್ ನಮ್ಮ ಗಮನಕ್ಕೆ ಬಂದು ಇನ್ಸ್ಟಾಗ್ರಾಮ್ನಲ್ಲಿ ಅದು ಅಪ್ಲೋಡ್, ಯಾವುದೋ ಇನ್ಸ್ಟಾಗ್ರಾಮು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು. ಅದಕ್ಕೋಸ್ಕರ ಆತನ ಒಂದು ಇದನ್ನು ಪತ್ತೆ ಹಚ್ಚಿ ಅವನನ್ನು ಬಂಧಿಸಿ ನಾವೇ ಕೇಸ್ ತೊಗೊಂಡು ಈಗ ಅದನ್ನು ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ, ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಇದಕ್ಕೆ ಅದನ್ನು ವರ್ಗಾವಣೆ ಮಾಡ್ತೀವಿ. Sir, 4 Pakistani nationals were arrested in Jiddi. After that, have you launched any special drive to find out anyone else? It's not a question of special drive. We have to keep constant vigilance on these matters which are pertaining to national security or internal security. Bangalore City Police is always alert, and we are also in touch with the other intelligence agencies, be it state intelligence agencies or the central intelligence agencies. On a daily basis, we keep sharing this kind of information. What information and how we do it, those are we cannot discuss. So when do you expect death note from Odisha, sir? The team has to come. One team is there only. They are waiting there. We have to take some court permissions and other things. After that, they will come. Hope, sir, you will hold a special press conference Which one? about that rally cover. Every Tuesday we conduct press conference. Okay, sir. ಫೋಟೋ ಇನ್ನೇ ಕೊಡಲಿಲ್ಲಪ್ಪ. ಸರ್, ಇದು ಸುದ್ಗುಂಟೆಪಾಳ್ಯದಾಗ ಒಂದು ಆಯ್ತಾ ಸರ್, ರೌಡಿ ಶೀಟರ್? ಸರ್, ಸುದ್ಗುಂಟೆಪಾಳ್ಯ ಒಂದು ಆಯ್ತಾ ಸರ್, ಸ್ಟೇಷನ್ ವೈಸ್ ಬರಲಿ. ಅದು ಹಳೇದಲ್ವಾ? ಅದು ಚೆಕ್ ಮಾಡ್ತಾರೆ. ಅರೆಸ್ಟ್ ಆಗಿಲ್ಲ. ಹಾಂ, ಇದು ನೆನ್ನೆ ಮೊನ್ನೆ ನಿಮ್ಮೊಂದು ಮೀಡಿಯಾದವರ ಇನ್ಸ್ಟಾಗ್ರಾಮಲ್ಲಿ ಆಗಿತ್ತು. ಅದು ಚೆಕಪ್ ದಟ್ ಐ ರಿಮೆಂಬರ್. ಎಲ್ಲಿದ್ದಾರೆ ಅದು? ಎಲ್ಲಿವರು? ಬಾಗ್ಲೂರು. ನೆಕ್ಸ್ಟ್ ಬನ್ನಿ. ಥ್ಯಾಂಕ್ ಯು.
ಇನ್ನೂ ಆಗಿಲ್ಲ. ಎಲ್ಲಿದಪ್ಪ? ಸುಬ್ರಹ್ಮಣ್ಯಪುರನ? ಸುಬ್ರಹ್ಮಣ್ಯ ನಗರ. ನೆಕ್ಸ್ಟ್ ಬನ್ನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಾರ ಕಳ್ಳತನ. ಯಾವ ಪೊಲೀಸ್ ಸ್ಟೇಷನ್? ಪರಪ್ಪನಗರ. ಓಕೆ, ಥ್ಯಾಂಕ್ ಯು.